ನಮಸ್ಕಾರ ಸ್ನೇಹಿತರೆ, ಶೋಭಾ ಪ್ರೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ತಮ್ಮದೇ ಆದ ಆಸಕ್ತಿಯಿಂದ ಕುತೂಹಲದಿಂದ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಮತ್ತು ಆ ಚಾನಲ್ನಲ್ಲಿ ತಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಆದರೆ ಆ ವಿಡಿಯೋಸ್ಗೆ ಸರಿಯಾದ ಲೈಕ್ಸ್, ಸಬ್ಸ್ಕ್ರೈಬರ್ಸ್ ಬರದೇ ಇದ್ದಾಗ ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತಾರೆ. ಆ ತಪ್ಪುಗಳನ್ನ ಮಾಡೋದ್ರಿಂದ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಹೆಚ್ಚಾಗೋದೇ ಇಲ್ಲ. ಆ ರೀತಿಯಾದ ಯಾವ ಕೆಲವು ತಪ್ಪುಗಳನ್ನು ಮಾಡಬಾರ್ದು ಮತ್ತು ಯಾಕೆ ಆ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಗಮನವಿಟ್ಟು ಕೇಳಿ. ಅದಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ರೀತಿಯಾದ ತಪ್ಪುಗಳನ್ನ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೋದಿಲ್ಲ, ಲೈಕ್ಸ್ ಬರೋದಿಲ್ಲ. ಆ ರೀತಿಯಾದ ಆ 6 ಮುಖ್ಯವಾದ ತಪ್ಪುಗಳು ಯಾವ್ದ್ಯಾವುದು ಅಂತ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಸತತವಾಗಿ ನಾವು ವಿಡಿಯೋನ ಹಾಕದೇ ಇರೋದು, ಅಂದರೆ ಇನ್ಕನ್ಸಿಸ್ಟೆನ್ಸಿ ಇನ್ ಅಪ್ಲೋಡಿಂಗ್ ದ ವಿಡಿಯೋ. ಹಾಗಂದ್ರೆ ಏನು ಅಂದರೆ, ನಾವು ವಿಡಿಯೋ ಮಾಡುವಾಗ ಒಂದು ವಿಡಿಯೋಗೂ ಮತ್ತೊಂದು ವಿಡಿಯೋಗೂ ತುಂಬ ಗ್ಯಾಪ್ ಕೊಡೋದು. ಉದಾಹರಣೆಗೆ, ನೀವು ಒಂದು ವಿಡಿಯೋನ 1ನೇ ತಾರೀಕು ಅಪ್ಲೋಡ್ ಮಾಡಿದ್ರೆ ಇನ್ನೊಂದು ವಿಡಿಯೋನ 10ನೇ ತಾರೀಕು ಅಪ್ಲೋಡ್ ಮಾಡೋದು. ಈ ರೀತಿ ತುಂಬ ಗ್ಯಾಪ್ ಕೊಡೋದ್ರಿಂದ ನಿಮ್ಮ ವೀಕ್ಷಕರ ಆಸಕ್ತಿ ಕಮ್ಮಿ ಆಗುತ್ತೆ. ಅವರು ಮತ್ತೆ ಮತ್ತೆ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿದಾಗ ವಿಡಿಯೋಸ್ ಇಲ್ದಿರೇ ಇದ್ದಾಗ ಅವರು ಆಸಕ್ತಿನ ಕಳ್ಕೊತಾರೆ. ಅದರಿಂದ ನೀವು ಏನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ ಪ್ರತಿ ವಾರಕ್ಕೆ ಒಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡೋ ಪ್ರಾಕ್ಟೀಸ್ನ ಇಟ್ಕೊಬೇಕು. ಹೀಗೆ ಅಪ್ಲೋಡ್ ಮಾಡಿದಾಗ ಪುನಃ ಆ ವಿಡಿಯೋ ನೋಡೋಕ್ಕೆ ನಿಮ್ಮ ವೀಕ್ಷಕರು ಬರ್ತಾರೆ. ಮತ್ತು ಆ ವೀಕ್ಷಕರಿಗೆ ನೀವು ಇನ್ಫಾರ್ಮ್ ಮಾಡ್ಬೋದು ನಿಮ್ಮ ವಿಡಿಯೋದ ಮೂಲಕ. ಪ್ರತಿ ವಾರ ನಮ್ಮ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ತಪ್ಪದೇ ವೀಕ್ಷಿಸಿ ಅಂತ. ಹಾಗೆ ವೀಕ್ಷಕರ ಕುತೂಹಲವನ್ನು ಹೆಚ್ಚಿಸ್ಬೋದು, ಅವರ ಆಸಕ್ತಿಯನ್ನು ಹೆಚ್ಚಿಸ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ, ವ್ಯೂವರ್ಸ್ ಹೆಚ್ಚಾಗುತ್ತೆ. ಒಳ್ಳೆ ವಿಡಿಯೋನ ಹಾಕಿದಾಗ ನಮ್ಮ ಕಂಟೆಂಟ್ಗೆ ಒಳ್ಳೆ ಲೈಕ್ಸ್ ಬರುತ್ತೆ. ಎರಡನೇದು, ತಮ್ನೇಲ್ ಅಪ್ಡೇಟ್ ಮಾಡದೇ ಇರೋದು. ತಮ್ನೇಲ್ ಅಂದರೆ ಏನು ಅಂದರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಪ್ರತಿ ವಿಡಿಯೋಗೂ ಅದರದೇ ಆದ ತಮ್ನೇಲ್ನ ಅಪ್ಲೋಡ್ ಮಾಡಬೇಕು. ತುಂಬ ಯೂಟ್ಯೂಬರ್ಸ್ ತಮ್ಮ ಬಿಗಿನಿಂಗ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಈ ತಮ್ನೇಲ್ನ ಇಗ್ನೋರ್ ಮಾಡಿಬಿಡ್ತಾರೆ, ಅದನ್ನು ಅಪ್ಲೋಡ್ ಮಾಡೋದೇ ಇಲ್ಲ. ಇದರಿಂದ ಆ ವಿಡಿಯೋದ ವಿಶಿಷ್ಟತೆ ಏನು ಅಂತ ವೀಕ್ಷಕರಿಗೆ ಗೊತ್ತಾಗೋದಿಲ್ಲ. ತಮ್ಮ ವಿಡಿಯೋದ ವಿಶಿಷ್ಟತೆ ಏನು ಅಂತ ತಿಳಿಸ್ಕೊಡ್ಬೇಕು ಅಂದರೆ, ಮೊದಲು ಆ ವಿಡಿಯೋಗೆ ತಮ್ನೇಲ್ನ ಅಪ್ಲೋಡ್ ಮಾಡಬೇಕು. ಆ ತಮ್ನೇಲ್ ತಮ್ಮ ವಿಡಿಯೋದ ಮೊದಲನೇ ಪೇಜ್ ಆಗಿರುತ್ತೆ. ಅದು ನಿಮ್ಮ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಿದಾಗ ಆ ತಮ್ನೇಲ್ ಕಾಣುತ್ತೆ. ಇದರಿಂದ ಜನ ಆಕರ್ಷಿತರಾದಾಗ ತಮ್ಮ ವಿಡಿಯೋನ ಕ್ಲಿಕ್ ಮಾಡ್ತಾರೆ. ಇದರಿಂದ ವ್ಯೂಸ್ ಹೆಚ್ಚಾಗುತ್ತೆ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ. ಆದ್ದರಿಂದ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ವಿಡಿಯೋಗೆ ತಮ್ನೇಲ್ ಅಪ್ಲೋಡ್ ಮಾಡೋದು ತುಂಬಾನೇ ಮುಖ್ಯ. ಮೂರನೇದಾಗಿ, ಪೇಡ್ ಪ್ರಮೋಷನ್ಸ್ನ ಮಾಡೋದು. ಪೇಡ್ ಪ್ರಮೋಷನ್ಸ್ನಲ್ಲಿ ತುಂಬ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ, ತಾವಾಗಿಯೇ ತಮ್ಮ ಸ್ವತಃ ಹಣವನ್ನು ಕೊಟ್ಟು ತಮ್ಮ ವಿಡಿಯೋಸ್ಗೆ ಲೈಕ್ಸ್ನ ಸಬ್ಸ್ಕ್ರೈಬರ್ಸ್ನ ಹಾಕಿಸ್ಕೊಳ್ಳೋದು. ಈ ರೀತಿ ಪೇಡ್ ಪ್ರಮೋಷನ್ಸ್ ಮಾಡೋ ತುಂಬ ಕಂಪನಿಗಳು ಫೇಕ್ ಆಗಿ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿ ಅದರಿಂದ ಫೇಕ್ ಲೈಕ್ಸ್ನ ಸಬ್ಸ್ಕ್ರೈಬರ್ಸ್ನ ಕೊಡ್ತಾರೆ. ಈ ರೀತಿಯಾಗಿ ಬರೋ ಲೈಕ್ಸ್ನ ಸಬ್ಸ್ಕ್ರೈಬರ್ಸ್ನ ಯೂಟ್ಯೂಬ್ ಕನ್ಸಿಡರ್ ಮಾಡಲ್ಲ. ಈ ರೀತಿ ಮಾಡೋದ್ರಿಂದ ಚಾನಲ್ ಮಾನಿಟೈಸ್ ಆಗಲ್ಲ, ಮತ್ತೆ ಅದರಿಂದ ಬಂದಿರೋ ಲೈಕ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಕೌಂಟ್ ಆಗೋದಿಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ಯಾವತ್ತೂ ಪೇಡ್ ಪ್ರಮೋಷನ್ಸ್ನ ನಿಮ್ಮ ಚಾನಲ್ಗೆ ಮಾಡಿಸ್ಲೇಬೇಡಿ. ನಾಲ್ಕನೇದಾಗಿ, ವಿಡಿಯೋ ಫಾರ್ಮ್ಯಾಟ್ಸ್ನ ಚೇಂಜ್ ಮಾಡೋದು. ಯೂಟ್ಯೂಬರ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಯಾವ ರೀತಿ ಕಂಟೆಂಟ್ ಹಾಕಬೇಕು ಅನ್ನೋ ಐಡಿಯಾದಿಂದ ತಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದೇ ರೀತಿ ಕಂಟೆಂಟ್ನ ಹಾಕ್ತಾ ಬರ್ತಾರೆ. ಆದರೆ ಸಬ್ಸ್ಕ್ರೈಬರ್ಸು ಲೈಕ್ಸ್ ಕಡಿಮೆ ಆದಾಗ ತಮ್ಮ ಯೂಟ್ಯೂಬ್ ಫಾರ್ಮ್ಯಾಟ್ನ ಚೇಂಜ್ ಮಾಡಿಬಿಡ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ, ಈ ಫುಡ್ ರಿವ್ಯೂ ಮಾಡ್ತಾ ಇರ್ತಾರೆ. ಆ ಫುಡ್ ರಿವ್ಯೂ ಮಾಡ್ತಾ ಇರೋರು ತಮ್ಮ ಚಾನಲ್ಗೆ ಲೈಕ್ಸ್ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಸಡನ್ ಆಗಿ ಫಿಲ್ಮ್ ರಿವ್ಯೂನ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ಅವರ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಕಡಿಮೆ ಆಗ್ಬಿಡ್ತಾರೆ. ನೀವು ಯಾವ್ದಾರ ಕಂಟೆಂಟ್ನ ಹಾಕ್ತಾ ಇದ್ದೀರೋ ಅದೇ ರೀತಿಯ ಕಂಟೆಂಟನ್ನು ನಿರಂತರವಾಗಿ ಸತತವಾಗಿ ಹಾಕ್ತಾ ಇರಬೇಕು. ಅದರಿಂದನೇ ಒಂದೇ ರೀತಿಯಾದ ವೀಕ್ಷಕರು ಅವರ ಆಸಕ್ತಿಯ ಮೇರೆಗೆ ಹೆಚ್ಚಾಗ್ತಾ ಹೋಗ್ತಾರೆ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಹೋಗ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಫಾರ್ಮ್ಯಾಟ್ನ ನೀವು ಚೇಂಜ್ ಮಾಡಬಾರ್ದು. ಐದನೇದಾಗಿ, ಯೂಟ್ಯೂಬ್ ಕಂಟೆಂಟ್ನ ಡಿಲೀಟ್ ಮಾಡೋದು. ಯೂಟ್ಯೂಬ್ ಕಂಟೆಂಟ್ಸ್ ಒಂದ್ಸರಿ ನೀವು ಹಾಕಿದ್ಮೇಲೆ ಅದನ್ನ ಡಿಲೀಟ್ ಮಾಡಿದ್ರೆ ನಿಮಗೆ ಬಂದಿರುವ ಲೈಕ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂ ಅವರ್ಸ್ ಆಗಲಿ ಅದು ಕಡಿಮೆ ಆಗುತ್ತೆ. ಅದರಿಂದ ನೀವು ಆ ವಿಡಿಯೋಗೆ ಲೈಕ್ಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಆ ಕಂಟೆಂಟ್ನ ಡಿಲೀಟ್ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಹೆಚ್ಚಾಗಲ್ಲ. ಅದರಿಂದ ಇರೋ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸು ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಯಾವತ್ತು ಹಾಕಿರೋ ವಿಡಿಯೋನ ಆಗಲಿ ಹಾಕಿರೋ ಶಾರ್ಟ್ಸ್ ಆಗಲಿ ಆ ಕಂಟೆಂಟ್ನ ನಿಮ್ಮ ಚಾನಲ್ನಿಂದ ಡಿಲೀಟ್ ಮಾಡಬೇಡಿ.
ಕೊನೆ ತಪ್ಪು ಏನು ಅಂದರೆ ಗಿವ್ ಅಪ್ ಮಾಡಿಬಿಟ್ಟು ಅರ್ಧದಲ್ಲೇ ಬಿಟ್ಟು ಹೋಗೋದು. ಯಾವತ್ತು ನನ್ನಿಂದ ಆಗಿಲ್ಲ, ನನ್ನಿಂದ ವ್ಯೂವರ್ಸ್ ಹೆಚ್ಚಾಗ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಇಲ್ಲ, ವಿಡಿಯೋಸ್ಗೆ ಸರಿಯಾದ ಲೈಕ್ಸ್ ಬರ್ತಾ ಇಲ್ಲ ಅಂತ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾವತ್ತು ಈ ರೀತಿ ಗಿವ್ ಅಪ್ನ ಮಾಡಲೇಬೇಡಿ. ಎಲ್ಲರಿಗೂ ಆರಂಭದಲ್ಲಿ ಒಂದಲ್ಲ ಒಂದು ರೀತಿ ಅಡೆತಡೆ ಕಷ್ಟ ಬಂದೇ ಬರುತ್ತೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ಒಂದೊಂದಾಗಿ ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ವಿಡಿಯೋಗೆ ಯಾವ ರೀತಿಯಾದ ಹೊಸ ಹೊಸ ಕಂಟೆಂಟ್ನ ಹಾಕ್ಬೋದು, ಯಾವ ರೀತಿ ವಿಡಿಯೋಸ್ನ ಇಂಪ್ರೂವ್ ಮಾಡ್ಬೋದು, ಹೇಗೆ ಕ್ವಾಲಿಟಿನ ಹೆಚ್ಚು ಮಾಡ್ಬೋದು ಅನ್ನೋದನ್ನ ನೀವು ಹೊಸದಾಗಿ ಕಲ್ತ್ಕೊಂಡು ನಿಮ್ಮ ಆಸಕ್ತಿ ನೀವೇ ಹೆಚ್ಚಿಸ್ಕೊಂಡು ಹೊಸ ಹೊಸ ವಿಡಿಯೋನ ಹಾಕಿ. ನಾನು ಈಗ ಹೇಳಿದ 6 ಮುಖ್ಯವಾದ ತಪ್ಪುಗಳನ್ನ ಯೂಟ್ಯೂಬ್ ಬಿಗಿನರ್ಸ್ ಮಾಡಲೇಬಾರದು. ಆ ರೀತಿ ಮಾಡಿದ್ರೆ ಲೈಕ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಬರೋದಿಲ್ಲ. ನೀವು ನಿಮ್ಮ ವಿಡಿಯೋನ ಹೇಗೆ ಕ್ವಾಲಿಟಿ ಹೆಚ್ಚು ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡು ಅದನ್ನ ಇಂಪ್ರೂವ್ ಮಾಡ್ತಾನೆ ಇರಿ. ಒಳ್ಳೆ ಒಳ್ಳೆ ವ್ಯೂವರ್ಸ್ ಬರ್ತಾರೆ, ಒಳ್ಳೆ ಒಳ್ಳೆ ಸಬ್ಸ್ಕ್ರೈಬರ್ ಬರ್ತಾರೆ. ಅದಕ್ಕೆ ಆಲ್ ದ ಬೆಸ್ಟ್. ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಈ ವಿಡಿಯೋ ತುಂಬ ಮುಖ್ಯವಾಗಿ ಬೇಕಾಗಿದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.